ಇಬ್ಬರು ಅಪ್ರಾಪ್ತಿಯರ ಮೇಲೆ ಕಾಮುಕ ಅಟ್ಟಹಾಸವನ್ನ ಮೆರೆದಿದ್ದಾನಂತೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನಡೆದಿರುವಂತಹ ಘಟನೆ. ಸತತ 5 ದಿನಗಳ ಕಾಲ ಆರೋಪಿ ಬಾಬು ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇಬ್ಬರ ಮೇಲೆ ಈ ರೀತಿ ಬಾಬು 5 ದಿವಸಗಳ ಕಾಲ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ. ಅದು ಅಪ್ರಾಪ್ತಿಯರ ಮೇಲೆ ಈ ಕಾಮುಕ ಅಟ್ಟಹಾಸ ಮೆರೆದಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಅತ್ಯಾಚಾರದ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳಿ ಬಾಬು ಬೆದರಿಕೆಯನ್ನು ಹಾಕಿದ್ದಾನಂತೆ. ಸದ್ಯಕ್ಕೆ ಸಿಂಧನೂರು ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಸಿಂಧನೂರು ನಗರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. 4ನೇ ತರಗತಿ ಅಪ್ರಾಪ್ತ ಬಾಲಕಿಯರ ಮೇಲೆ ಈ ಕಾಮುಕ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಬಾಲಕಿಯರ ಕುಟುಂಬಸ್ಥರು ಕೆಲಸಕ್ಕೆ ಹೋಗಿದ್ರು, ಆಗ ಕೀಚಕ ತನ್ನ ಕೃತ್ಯವನ್ನ ಮೆರೆದಿದ್ದಾನೆ. ಕಾಮುಕನನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ತಳ್ಳಿದ್ದಾರೆ ಸಿಂಧನೂರು ಪೊಲೀಸರು. ಬಾಲಕಿಯರ ಕುಟುಂಬಸ್ಥರು ಕೆಲಸಕ್ಕೆ ಹೋಗಿದ್ರು, 4ನೇ ಕ್ಲಾಸಲ್ಲಿ ಓದ್ತಾ ಇದ್ರು, ಪುಟ್ಟ ಮಕ್ಕಳು ಪಾಪ. ಅಪ್ರಾಪ್ತಿಯರ ಮೇಲೆ ಈ ಕಾಮುಕ ತನ್ನ ಕ್ರೌರ್ಯ ದೃಷ್ಟಿಯನ್ನ ಬೀರಿದ್ದಾನೆ. ಅದು 5 ದಿವಸ ನೋಡಿ. ಇಬ್ರು ಅಪ್ರಾಪ್ತಿಯರ ಮೇಲೆ ಈತ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಸದ್ಯಕ್ಕೆ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್. ಆ ಕಡೆ ಭಾಗದಲ್ಲಿ ಕೆಲಸ ಮಾಡಿದ್ರೇನೆ ಒಂದು ಹೊತ್ತಿನ ಊಟ ಸಿಗೋದು ಅಂತ ಕಷ್ಟದ ದಿನಗಳಿರುತ್ತೆ ಪಾಪ. ತುಂಬಾ ಜನಕ್ಕೆ ಬಡತನದಲ್ಲಿ ಜೀವನ ಮಾಡ್ತಿರ್ತಾರೆ. ಆದ್ರೆ ಅದನ್ನೇ ಈ ಕ್ರೂರ ಮನಸ್ಥಿತಿ ಇರೋರು ಹೆಂಗೆ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಸತತ 5 ದಿವಸ. ಸೊ ಆ ಮಕ್ಕಳ ಪರಿಸ್ಥಿತಿ ಹೆಂಗಿದೆ, ಮೆಂಟಲಿ ಹೆಂಗಿದ್ದಾರೆ, ಅವ್ರ ಹೆಲ್ತ್ ಕಂಡೀಷನ್ ಹೆಂಗಿದೆ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಯಾವಾಗ ವಿಷಯ ಹೊರಗಡೆ ಬಂತು, ಈತ ಬೆದರಿಕೆ ಕೂಡ ಹಾಕಿದ್ನಂತಲ್ಲ. ಶರ್ಮಿತಾ, ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ನಡೆದಿರತಕ್ಕಂತಹ ಬಹಳ ದೊಡ್ಡ ಘೋರ ದುರಂತ ಘಟನೆ ಅಂತಾನೆ ಹೇಳ್ಬೋದು ಇದನ್ನ. ತಂದೆ ತಾಯಿ ಕೂಲಿ ಮಾಡಿ ಹೊಟ್ಟೆ ಹೊರಿತಕ್ಕಂತಹ ಜನ, ಈ ಕೂಲಿ ಮಾಡತಕ್ಕಂತಹ ಈ ಒಂದು ಕುಟುಂಬಸ್ಥರು ಕೂಲಿ ಕೆಲಸಕ್ಕೆಂದು ಹೋದಂತ ಸಂದರ್ಭದಲ್ಲಿ ಶಾಲೆಯಿಂದ ಮರಳಿ ಬಂದಂತ ಬಾಲಕಿಯರ ಮೇಲೆ, ಅದು ಅಪ್ರಾಪ್ತ ಮಕ್ಕಳ ಮೇಲೆ ಈ ಐಸ್ ಫ್ಯಾಕ್ಟರಿ ಕೆಲಸ ಮಾಡ್ತಿದ್ದಂತಹ ಬಾಬು ತಂದೆ ಖಾದರ್ ಸಾಬ್ ಎನ್ನುವಂತಹ ಓರ್ವ ದುಷ್ಕರ್ಮಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆತನನ್ನ ಸಿಂಧನೂರು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಶರ್ಮಿತಾ, ಸತತವಾಗಿ ಶಾಲೆಯಿಂದ ಮರಳಿ ಬಂದಂತಹ ಈ ಒಂದು ಅಪ್ರಾಪ್ತ ಇಬ್ಬರು ಮಕ್ಕಳ ಮೇಲೆ, ಕೇವಲ 4ನೇ ತರಗತಿ ಓದ್ತಿದ್ದಂತಹ ಮಕ್ಕಳ ಮೇಲೆ ಈತ ದಿನನಿತ್ಯ ಸತತ 5 ದಿನಗಳ ಕಾಲ ಲೈಂಗಿಕವಾಗಿ, ಜೊತೆಗೆ ಅವ್ರನ್ನ ತುಂಬಾ ಘೋರವಾಗಿ ನಡೆದುಕೊಂಡಿದ್ದಾನೆ ಅಂತನ್ನುವಂತಹ ಒಂದು ದಾಖಲೆಯನ್ನ, ದೂರನ್ನ ಆ ಒಂದು FIR ಕಾಪಿಯಲ್ಲಿ ಕುಟುಂಬಸ್ಥರು ದಾಖಲಿಸಿದ್ದಾರೆ. ಶರ್ಮಿತಾ, ಹೇಳೋದಕ್ಕೂ ಕೂಡ ಅಸಹ್ಯ ಆಗ್ತದೆ. ಆ ರೀತಿಯಾಗಿ ಆ ಮಕ್ಕಳನ್ನ ಈತ ಬಳಕೆ ಮಾಡ್ಕೊಂಡಿದ್ದಾನೆ ಎನ್ನುವಂತಹ ಒಂದು ದೂರು FIR ಕಾಪಿಯಲ್ಲಿ ಇದೆ. ಹೀಗಾಗಿ ಈ ಒಂದು ನಿನ್ನೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದು ನಿನ್ನೆ ತಾನೇ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಒಂದು ದೂರು ದಾಖಲಾಗಿ ಆತನನ್ನ ಬಂಧಿಸಿ ಇವತ್ತು ಆತನನ್ನ ಜೈಲಿಗೆ ಇಟ್ಟಿರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಶರ್ಮಿತಾ, ಕೇವಲ ರಾಯಚೂರು ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಇದೊಂದೇ ಅಲ್ಲ, ಈ ಒಂದು ಕಳೆದೊಂದು ತಿಂಗಳಿನಿಂದ ಅನೇಕ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಹೀಗಾಗಿ ಮಕ್ಕಳು ಸುರಕ್ಷಿತ ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ಕೂಡ ಅಪ್ರಾಪ್ತ ಮಕ್ಕಳ ವಿಚಾರದಲ್ಲಿ ಯಾಕೋ ರಾಯಚೂರು ಜಿಲ್ಲೆಯಲ್ಲಿ ಸುರಕ್ಷತೆ ತುಂಬಾ ಕಮ್ಮಿ ಇದೆ ಎನ್ನುವಂತಹ ಒಂದು ಆರೋಪಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಗಂಭೀರವಾಗಿ ಇಂತಹ ವಿಚಾರಗಳನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ದಟ್ಟವಾಗಿದೆ. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ವಿಶ್ವನಾಥ್.